ಏನಾತ ಏನಾತ ಗೊತ್ತಾತದಲ್ಲ? ಏನು ಗೊತ್ತಾತ? ಏನ್ ನಿಮ್ಮಿಬ್ಬರ ಮಾತುಕತೆ ನಂಗೆ ತಿಳಿಯವಲ್ತಲ್ಲ. ಏನಾತ ಅಪ್ಪ? ಏನದ? ಹೌದಪ್ಪ, ನೀ ಹೇಳಿದ್ ಬರಬ್ಬರಿ ಐತಿ. ಮಂಗಳಾರತಿ ಮಾಡಿ ಬಂದು ನೋಡಪ್ಪ. ಇವತ್ತು ಹುಟ್ಟಿದ್ ಬೆಳೆದಿದ್ದು ಕೂಡ ನೆನಪಾಗೈತೆ ತಾಯಿ ಮಗಳಿಗೆ. ತಾಯಿ ಮಾತಿಗೆ ಹ್ಞೂ 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 ಅಂದ ಎಲ್ಲ ಇಡೀ ಅಷ್ಟ್ರಿಗೂ ಮಂಗಳಾರತಿ ಮಾಡಿ ಬಂದೇನೆ. ಇವತ್ತು ಬಾಯಿ ಬಿಟ್ಟು ಹೇಳೇ ಬಿಟ್ಲ ನಮ್ಮತ್ತಿ. ಹೌದು, ನಾ ಅಂದಿದ್ದ ಹೌದು, ನಂಗೆ ಯಾಕೆ ಹೌದು ಅವಾಗಿಂದಾನ ಆರಾಮಿಲ್ಲ, ನಾ ಏನು ಮಾಡಲಿ ಅಂತೇಳಿ ಅಂದ ಬಿಡ್ಬೇಕಾ? ಇನ್ನು ಅಷ್ಟು ಅಂದ್ಮೇಲೆ ಬಿಡ್ತೀಯಾ? ಮತ್ತೇನೈತಿ? ಜಾಡ್ಸೇ ಬಿಟ್ಟೆ ಸೀದಾ. ಏನಂತ ತಿಳ್ಕೊಂಡ್ಬಿಟ್ಟಿರಿ ನೀವು? ಇನ್ನೇನು ನಿಮ್ಮ ಮನೆಗೆ ನಾನು ಬರೋದಿಲ್ಲ, ನಮ್ಮವನು ಬರೋದಿಲ್ಲ ಅಂತೇಳಿ ಹೇಳೇಬಿಟ್ಟೆ. ಬರಬ್ಬರಿ ಹೇಳಿದೆ. ಅವಾಗ ಹೇಳೋರು ಅಂತ ಬಂದ್ರೆ, ಹಳ್ಯಾರ ಅಂತ ಬಂದ್ರು ಅಷ್ಟೇ, ಅವ್ರ ಅಪ್ಪ ಅಂತ ಬಂದ್ರು ಅಷ್ಟೇ, ನಾ ಇನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟೆ. ಏನ ನೀ ಹೋಗಿ ಏನು ಮಾತಾಡಿದಿಲ್ಲ? ಏನದು ಜಗಳ? ನಾನೇ ನನ್ನ ಮಗನ ಇದ್ರಿಗೆ ಹೇಳಿದ್ದೆ, ಹಿಂಗೆ ಅಂದ್ರೆ ನೋಡಪ್ಪ ನಮಗವ್ರು ಅಂತೇಳಿ, ಜಾಡಿಸಿ ಬರಲಿ ಬೇಷಾಗಿ ಅಂತೇಳಿ. ಅಂದ್ರೆ ಮಗ ಜೋರದಾನ, ಅಪ್ಪ ಅವ್ಗೆ ಏನಾರ ಅಂದ್ರೆ ಬಿಡಲ್ಲ ಅಂತ ಗೊತ್ತಾಗಲಿ ಅವ್ರಿಗೆ ಅಂತೇಳಿ ಹೇಳಿದ್ದಿ. ಇವಂಗ ಹೋಗಿ ಇವತ್ತು ಬರಬ್ಬರಿ ಮಾಡಿ ಬಂದಾನ. ಅಯ್ಯೋ ದೇವ್ರೆ, ಏನ್ರಿ ನೀವು? ಅಲ್ಲ ಅವನ ಮಂದಿ ಯಾಕ್ರಿ ಹೇಳಕ್ ಹೋದ್ರಿ? ಅಯ್ಯೋ ಹಣೆ ಬಾರ್ಗಣೆ ಚೌತಿ. ಅಲ್ಲ ಆಕಿಗೆ ಸೊಸಿ ಏನು ಅನ್ಕೋಬೇಕು? ಅಲ್ಲ ಅತ್ತಿಗಷ್ಟು ಬೇಜಾರಾಗಿದ್ರೆ ನನಗೆ ಒಂದು ಮಾತು ಹೇಳ್ಬೋದಿತ್ತಲ್ಲ. ಹಿಂಗೆ ಯಾಕೆ ಗಂಡಿಗೆ ಹೇಳಿ ಚೂ ಬಿಟ್ರು ಅಂತೇಳಿ ಆಕಿಗೆ ಬೇಜಾರಾಗಲ್ಲನ್ರಿ? ಈಗ ನಾನೇ ಏನೋ ಹೇಳಿ ಕಳ್ಸೀನಿ ಅಂತ ತಿಳ್ಕೊಂಡಿರ್ತಾಳಕ್ಕೆ. ಯವ್ವಾ ದೇವ್ರೆ, ಅಂದ್ರೆ ಅನ್ಕೊಂಡು ಹಾಳ್ಗುಂಡಿ ಬಿದ್ಕೊಂಡು ಹೋಲತ್ತಾಗ ಅವೇನು ಮೈಗೆ ಹತ್ತಿ ಬರ್ತಿದ್ವನ? ಅದನ್ನ ಯಾಕ್ರಿ ನೀವು ಅದನ್ನ ಯಾಕೆ ಅನ್ನಕ್ಕೆ ಹೋದ್ರಿ ಅಂತ ನನ್ನತ್ತಾಗ ಏನು ಹೇಳ್ಬೇಕು ನಿಮ್ಗಂತ ನನಗಂತೂ ಅರ್ಥ ಆಗೋಲ್ತತ್ತಾಗ. ಇಂಥ ದಿಮಾಕಿಗೆ ಉದಾಸೀನ ಮದ್ದು. ನಾವು ಯಾಕೆ ಏನಕ್ಕೆ ಆಕಿ ಕುಟ್ಟಿದ್ದು ನಾವು ಬಾಳೆ ಮಾಡ್ತೇವನ? ಇಲ್ಲಿ ಹೋದಿಲ್ಲ ನಾವು ಇರೋದು ನಮ್ಮ ಮನ್ಯಾಗ. ನನಗೆ ನಮ್ಮ ಸೊಸಿ ಚಲೋ ಅದಾಳ, ಮುಗಿದೋತು. ಆಕೆ ಏನಾರ ಗುಡಿ ಬಿದ್ಕೊಂಡು ಹೋಗ್ಲಿ, 108 ಅನ್ಕೋಲಿ, ನಮ್ಗೆ ಯಾಕೆ ಬೇಕು? ಸುಮ್ಮನೆ ಇದ್ದು ಬಿಟ್ಟಿದ್ರೆ ಆಗೋಕ್ಕಿತ್ತ. ಈಗ ನೋಡ್ರಿ, ಇವ ಹೋಗಿ ಏನು ಮಾತಾಡಿ ಬಂದಾನೆ, ಏನೋ ಅವ್ರಿಗೆ ಏನು ಬೇಜಾರಾಗೈತೋ ಏನೋ ಯಾರಿಗೆ ಗೊತ್ತು. ಈಗ ಒಂದಕ್ಕೊಂದು ಮನ್ಸಿಗೆ ಒಯ್ ಮನಸ್ಸು, ಸುಮ್ಮನೆ ಮನಸ್ಸು ಕಿರಿಕಿರಿ ಅಕ್ಕವ. ವಾ ಸುಮ್ಮನೆ ಯಾಕೆ ಬೇಜಾರಾಗಬೇಕು? ಅವ್ರವ್ವ ನಮಗ ಅನ್ನಕತ್ತಾಳ ಅಂತ ಆಕಿ ಗೊತ್ತಿರ್ತತೆ ಇಲ್ಲ? ಅಲ್ಲಿ ಅವ್ರವ್ರು ನನ್ನ ಮುಂದೆ ಅವ್ರವ್ವ ಅಷ್ಟು ಬಾಯ್ ಬಿಟ್ಟಾಕಿ ಇನ್ನು ಅವ್ರವ್ರು ಮಾತಾಡ್ಕೊಳ್ಳಾರ್ದಂಗೆ ಇರ್ತಾರೆ. ಮಾತಾಡಿರ್ತಾರಪ್ಪ, ಯಾಕೆ ಮಾತಾಡಿರಂಗಿಲ್ಲ? ಅವಾಗ ಒಂದು ಮಾತು ನೀವು ಹಿಂಗೆ ಅನ್ನೋದು ಸರಿ ಇಲ್ಲ ಅಂತ ಹೇಳಿ ಅದನ್ನ ಆಕಿ ಬಾಯ್ ಬಿಟ್ಟು ನಮ್ಗೆ ಫೋನ್ ಹಚ್ಚಿ ಹೇಳ್ಬೋದಿತ್ತಲ್ಲ. ಅತ್ತಿ ಮಾವ್ರು ಬಂದಾಗ ನಮ್ಮವ್ ಹಿಂಗೆ ಅಂದ್ಲರಿ, ಅವ್ರಿಗೆ ಬೇಜಾರಾಗೈತೆ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ರಿ, ಹಂಗೆ ಹಿಂಗೆ ಹೋಗ್ಲಿ, ನನಗೆ ಹಚ್ಚಬೇಡ, ನಿನಗೆ ಹಚ್ಚಿ ಹೇಳ್ಬೋದಿತ್ತಲ್ಲ. ಒಂದು ಮಾತಾರ ಹಚ್ಚಿದ್ಲ ಆಕಿ ಫೋನ. ಆಕಿ ಎಷ್ಟ್ರ ಮಟ್ಟಿಗೆ ನಿಮ್ಮ ಮೇಲೆ ಪ್ರೀತಿ ಐತೆ ಅಂತ ಇಲ್ಲೇ ಗೊತ್ತಾಕತಿ. ನೀ ಸುಮ್ಮನಿರವ, ನೀನು ಇಂಥವೆಲ್ಲ ನನಗೆ ಸರಿ ಬರೋದಿಲ್ಲ. ಇವೆಲ್ಲ ನಾ ಸಹಿಸ್ಕೊಳ್ಳೋದು ಇಲ್ಲ. ತಗ ಇವತ್ತು ಅವ್ರ ಅವ್ವ ಅಪ್ಪ ಬೈದ್ಬಿಟ್ಲೆ ಈಕಿ ಬೇಜಾರಾತನ. ಮತ್ತು ನಮ್ಮವ್ವ ನಮ್ಮ ಅಪ್ಪಗೆ ಸುಮ್ಮನೆ ವಿನಾಕಾರಣ ಅಂದ್ರೆ ನಂಗೆ ಬೇಜಾರಾಗಂಗಿಲ್ಲ. ಅಲ್ಲ ನೀವು ಮಾಟ ಮಾಡ್ಸೋರ ನಂಗೆ ಯಾರಿಗೆ ಅನ್ಬೇಕು ಯಾರಿಗೆ ಅನ್ಬಾರ್ದು ಅಷ್ಟು ಗೊತ್ತಾಗದ್ ಬೇಡಂಡೆ. ಸುಮ್ಮನಿರವ ನೀನು, ಎಲ್ಲ ಕರೆಕ್ಟಾಗೆ ಮಾಡಿ ಬಂದ. ನಾನು ಅಪ್ಪ ಹೇಳಿದ್ದೆ ಒಳ್ಳೇದಾತ. ನೋಡ್ಗಿರ್ಜಿ, ನೀ ಅವ್ರೇನು ಅನ್ಕೋತಾರ ಇವ್ರೇನು ಅನ್ಕೋತಾರ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನು ನನ್ನ ಮಗನ ಮುಂದೆ ಕರೆಕ್ಟಾಗಿ ಹೇಳೀನಿ, ಇದ್ದಿದ್ದಂಗೆ ಇರ್ಬೇಕು ಪಿಕ್ಚರ್. ಸುಮ್ಮನಿರು ನೀನು. ಅಯ್ಯೋ ದೇವ್ರೇ, ಆಕಿ ಬೈಕಿ ಹೆಣ್ಮಗಳು, ಆಕಿಗೆ ಯಾಕಿಂತ ದುರ್ಬುದ್ಧಿ ಏನಾತಾಗ? ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಯಾಕಿಂತವ್ ಮಾತಾಡಿ ಅದೇನಂತಾರಲ್ಲ, ಮಾತಾಡಿ ಮಚ್ಚಿಲಿ ಹೊಡ್ಸ್ಕೊಂತ ನೋಡ ಅದು ಹೆಣ್ಮಗಳು. ಹೋಗತ್ತಾಗ ಮಾತಾಡಿದಾರ ಅನುಭವಿಸ್ತಾರ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ನಿನ್ ಮೇಲೆ ಯಾಕೆ ಸಿಟ್ಟಕ್ಕಳ ಆಕಿ ಸುಸಿ? ಅವ್ರವ್ ಮಾತಾಡಿ ತಪ್ಪಲ್ಲನ? ಹೌದು, ಕರೆಕ್ಟಾಗಿ ಅಂದ ನನ್ನ ಮಗ. ಅವ್ರವ್ ಮಾಡಿದ ತಪ್ಪೈತಿ ಲೆಕ್ಕದಂತ ನೋಡಿದ್ರೆ ಆಕಿ ಸುಸಿ ಫೋನ್ ಬರ್ಬೇಕೀಗ. ಹಿಂಗೆ ಅಂದ್ರೆ ಎತ್ತಿಯರ ನಮ್ಮವ್ವ ಅಲ್ಲಿ ತಪ್ಪಾಗೈತಿ ಎತ್ತಿಯರ ಬೇಜಾರಾಗಬೇಡ್ರಿ ಅಂತ ಹಚ್ಬೇಕಿತ್ತು. ಹಚ್ಚಾಳನ ಫೋನ್? ಇಲ್ಲೋದಿಲ್ಲ, ಸುಮ್ಮನೆ ಇರೋ ನೀನು. ಏ ಮಿಟಕ್ಲಾಡಿ, ನಿನಗೇನು ಗೊತ್ತಿಲ್ಲನ? ಪಲ್ಲಂಗದ ಬಿಡ್ದಾಗ 3 ಬಾಟ್ಲಿ ಸಿಕ್ಕವಲ್ಲ, ಎಲ್ಲಿವು ಏನು ಎದುರುವು? ಎಲ್ಲಿವು? ಅವ ಅದು ನೀನ್ ಯಾಕವ ಅಲ್ಲಿ ಹೋಗಿದ್ದಿ? ಅಲ್ಲ ಹತ್ತೀರ, ನಾವ್ ಇಲ್ದತ್ನಾಗ ನಮ್ಮ ರೂಮ್ನಾಗ ನೀವ್ಯಾಕೆ ಹೋಗಿದ್ರಿ? ಕಸ ಗಿಸ ಹೊಡ್ಕೊಂಡು ಕಲಿಗಿಲಿ ಒರೆಸ್ಕೊಳ್ಳೋಣ ಬೇಡ? ಹಬ್ಬದ ದಿನ ನೀ ಅಂತೂ ಎಲ್ಲ ಬಿಟ್ಟು ಹಾಳಗಸನೂ ಹಂಗೆ ಹೋಗಿರ್ತಿ. ದೊಡ್ಡ ಕಸ ಪಸ ಹೊಡಿಬೇಕು ಮಾಡಬೇಕು, ಹಾಳಗಸ ಅನ್ನೋದಂತೂ ಇಲ್ಲ. ಮತ್ತು ನಾನಾರ ಮಾಡಲೇ ಬೇಡ? ಅದನ್ನ ಮಾಡಕ್ಕೆ ಹೋದಾಗ ಕರ್ಮ ನನ್ನ ಕಣ್ಣಿಗೆ ಬಿದ್ದಿದ್ದು. ಏನದು? 3 ಬಾಟ್ಲಿ? ಯವ್ವ, ನಾವಲ್ಲಿ 3 ಬಾಟ್ಲಿಲ್ಲ ಅವ ಅದು 3 ಬಾಟ್ಲಿ ಅಂದ್ರ ಅವ ಅದು ಇದು ಬೇ ಜ್ಯೂಸ್ ಅದ. ಇಲ್ಲೋಡ, ಯಾರಂತೇಳಿ ನೀನು ಪುಂಗಿ ಓದಾಕತ್ತಿ? ಜ್ಯೂಸ್ಗೆ ಇದಕ್ಕೆ ನಮ್ಗೆ ಎತ್ತೆಸ್ ಗೊತ್ತಾಗದಲ್ಲ ಅಂತ ಮಾಡಿ? ನಿಮ್ಮ ಅಪ್ಪ ಇಲ್ಲೇ ಅದಾನ, ನಿಮ್ಮ ಅಪ್ಪಿಗೆ ಇವೆಲ್ಲ ಗೊತ್ತದಾವ. ಅಲ್ಲಪ್ಪ, ಈಗ 3 ಹಂಗೆ ಮಾಡೋದಂದ್ರೆ ಅವೇನು 1 ಬಾಟ್ಲಿಗೆ 200 ರೂಪಾಯಿ ಕಮ್ಮಿ ಇಲ್ಲ. 200 ರೂಪಾಯಿ ಒಂದೊಂದಂದ್ರೆ 600 ರೂಪಾಯಿ ಹೋತಲ್ಲೇ. ನೋಡು, ವಿಚಾರ ಮಾಡಿ, ಇವೆಲ್ಲ ಚಲೋ ಅಲ್ಲ, ಇವೆಲ್ಲ ಆರೋಗ್ಯಕ್ಕೂ ಚಲೋ ಅಲ್ಲ, ಆಮೇಲೆ ಇವು ಮಾಡೋದು ಸರಿನೂ ಇಲ್ಲ. ಅಪ್ಪ ಅದು ಅಪ್ಪ ಅದು ಮೊನ್ನೆ 1-2 ಸಲ ಯಾಕೆ ಭಾಳ ತಲೆ ನೋವಾತಿತ್ತು, ಹಂಗಾಗಿ ನಾನು ತೊಗೊಂಬಂದಿದ್ದೆ. ಅದು ಬೆಂಗಳೂರಾಗ ಅದು ನನಗೆ ಗೊತ್ತಪ್ಪ. ನಿನಗಿಲ್ಲಿ ಇವೆಲ್ಲ ಮದುವೆ ಮಾಡ್ಕೊಂಡ್ಮೇಲೆ ಈ ಬಿಡಾಡಿ ನೀವನ್ನೆಲ್ಲ ಕಲ್ತಿ ಹೌದಿಲ್ಲ ನೀನು? ಯಾಕೆ ಬೇಕು ಇವೆಲ್ಲ ಅಂತೇನು ನನ್ನ ತಗ? ಅಲ್ಲೇ ನಿನಗೊಂದು ಗಂಡನ ನೆಟ್ಟಿಗೆ ಇಟ್ಕೊಳಕ್ಕೆ ಬರೋದಲ್ಲ ನಿನಗೆ? ಹಿಂಗೆ ಅದು ನನ್ನ ಮಗ ಮೊದಲು ಮಾಡ್ಲಾರ್ದು ಈಗ ನೀನು ಮದುವೆ ಮಾಡ್ಕೊಂಡ್ಮೇಲೆ ಮಾಡಕತ್ತ ನೀವನ್ನ? ಅತ್ತಿಯರ ನೀವು ಹೆಂಗೆ ಮಾತಾಡ್ತೀರಿ ರೀ? ನೀವು ಮೊದಲು ಮಾಡಿಲ್ಲ? ಅವ ಎಲ್ಲ ವಿಚಾರಕ್ಕೆ ಯಾಕವಾಕಿ ಮೇಲೆ ಹೋಗಿ? ನಾನು ಬೆಂಗಳೂರಾಗೆ ಮಾಡಿದ್ದೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಏನು ಅವಾಗೆಲ್ಲ ಈ ಇಂಜಿನಿಯರಿಂಗ್ ಕಲಿವತ್ನಾಗ ಇವೆಲ್ಲ ಕಾಮನ್ ಅವ. ಅಪ್ಪ ಕುಡಿಯಂಗಿಲ್ಲನ?
ಅಲ್ಲ ನಿಮ್ಮ ಅಪ್ಪಗೆ ನೀನು ಹೋಲಿಸ್ಕೊಂತಿಯಲ್ಲ ನೀನು. ನಿಮ್ಮ ಅಪ್ಪನ ವಯಸ್ಸೇನ ನಿನ್ನ ವಯಸ್ಸೇನ? ನಿನ್ನಂಗಿದ್ದ ನಿಮ್ಮ ಅಪ್ಪ ಕುಡಿತಿದ್ನನ? ಇತ್ತಿತ್ತಾಗ ನಿಮ್ಮ ಅಪ್ಪ ಮಾಡಕತ್ತಿರೋದು ನೋಡಪ್ಪ, ಇದು ಯಾಕೆ ಸರಿ ಇಲ್ಲ, ನೀ ಮಾತಾಡ್ತಿರೋದ ಸರಿ ಇಲ್ಲ ನೀನು. ಆಯ್ತು ಇನ್ಮೇಲೆ ಕುಡಿಯಲ್ಲ. ಅದು ಯಾಕೆ ಹಂಗೆ ಮಾಡ್ತಿ? ಡಿಂಗ್ರಿ ಬಿಲ್ಲಿ ಏನತ್ತೀರ ನೋಡುವ, ಗಂಡಸರು ಕುಡಿತಾರ, ಆದ್ರೆ ಅವ್ರನ್ನ ಹಿಡ್ತಾಗ ಇಟ್ಕೋಬೇಕಾದ್ರೆ ನಾವು ಹೆಣ್ಮಕ್ಳು ಹಿಂಗೆಲ್ಲ ಮಾಡೋ ಹೊತ್ನಾಗ ಅತ್ತಿಯರಿಗೆ ಹೇಳ್ತಾರೆ ನೋಡಿ, ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ಸರಿ ಅಲ್ಲ ಅಂತ ಒಂದು ಮಾತ್ರ ಹೇಳಿ ಪಲ್ಲಂಗ್ ಬಿಡ್ದಾಗ ಅದಾವಂದ್ರೆ ನಿಂಗೆಲ್ಲ ಗೊತ್ತಾ ಇರ್ತದೆ ವಿಚಾರ. ಅಂದ್ರೆ ಏನು ಕುಡಿಯಕ್ಕೆ ನಿಂದು ಸಪೋರ್ಟ್ ಐತಿರ ನಮ್ಗೆ? ಹೆಂಗೆ ಹೆಂತಿನ ಏನು ಕೇಳೋದಿಲ್ಲ ಮತ್ತೇನು ಬಿಡ ಅನ್ನಂಗೆ ಆಗಲ್ಲ. ಇವೆಲ್ಲ ಹೆಣ್ಮಕ್ಳು ನೀವು ಕಲಿಬೇಕವ, ಇವನ್ನೆಲ್ಲ ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಇವೆಲ್ಲ ಚಲೋ ಅಲ್ಲ ಇವು. ಯವ್ವ ದೇವ್ರೆ, 200 ರೂಪಾಯಿ ಒಂದು ಬಾಟ್ಲಿ ಅಂದ್ರೆ ಏನು ಕಡಿಮೆ ಆತಾವು? ಅದು ಅಷ್ಟಷ್ಟು ಕೊಂಡ ಕುಡಿದ್ರೆ ನಿಮ್ಮ ಮಾವ ಈಟು ಡಬ್ಬಿ ಕುಡ್ದ ನೆಟ್ಟಗೆ ನಿಲ್ಲಕ್ಕೆ ಬರೋದಿಲ್ಲ ನಿಮ್ಮ ಮಾವಗೆ. ಈ ನಾವು ಇಂಥ ಬಾಟ್ಲಿ ಕುಡಿದು ಅದು ಏನು ಓಲಾಡಿ ಎಲ್ಲೆಲ್ಲಿ ಬಿದ್ದದ್ದಾನ ಏನ ಹೋಗ ಅವನು ಅಂತ ಕ್ವಾಣೆಗೆ ಏನೇನು ಮಾಡ್ತೀರ ಏನ ನೀವು? ಅಯ್ಯೋ ಅತ್ತಿಯರ, ಅದು ಆ ಮಾವಾರ ಕುಡಿದ್ರೊಳಗೆ 48% ಆಲ್ಕೋಹಾಲ್ ಇರ್ತೈತಿ, ಇದ್ರೊಳಗೆ ಬರೀ 8%, 5ಇಂದ 8% ಅಷ್ಟೇ ಇರ್ತೈತಿ. ಅದೇ ಪವರ್ ಬೇರೆ, ಇದೇ ಪವರ್ ಬೇರೆ. ಹಂಗೆಲ್ಲ ಏನು ಆಗಲ್ಲ. ಇದು 4-5 ಕುಡಿದ್ರು ಅದ್ರ ಸಮ ಆಗಲ್ಲ. ಆಹಾ, ಏನು ಮೇಧಾವಿ ಪಾಠ ಮಾಡಿಬಿಟ್ಲು. ಹೇಳಿ ಇಷ್ಟು ತಿಂದ್ರು ಅಷ್ಟೇ, ಇಷ್ಟು ತಿಂದ್ರು ಅಷ್ಟೇ, ಹೇಳೆ ಹೋಗಿ ಒಳಗೆ. ಇನ್ನು ಮ್ಯಾಗಾರ ಚಂದ ಬಾಳೆ ಮಾಡೋದು ಕಲಿ. ಅದು ಏನಂತ ನಿಮ್ಮ ಅವ್ವ ಬಿಟ್ಟು ಬಿಟ್ಟಾಳ ಏನ ನಿನ್ನ. ಮತ್ತೆ ಇವ್ನು ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತಿ. ಗಂಡಗೆ ಹಚ್ಕೊಡ್ತೀರಿ ಎತ್ತಬೇಕತ್ತ. ಗಂಡ ನೋಡಿದ್ರೆ ಹೆಂಡತಿ ಮಾತು ಕೇಳ್ಕೊಂಡು ಬಂದಿಲ್ಲ ತಂದೆ ತಾಯಿಗೆ ಮಾತಾಡ್ತಾನೆ. ನಮ್ಗೆ ಯಾಕೆ ಬೇಕು? ಹೋರ್ ಅವ ಕುಡಿದನ್ನ ಆದಷ್ಟು ಕಡಿಮೆ ಮಾಡಿಸ್ತೀನಿ. ಆತೂರ್ ಶಾಂತವ, ನಿನ್ನೆ ನೀನು ನಿನ್ನ ಮಗಳದು ಜಾತಕ ಅವೆಲ್ಲ ಫೋಟೋ ಗಿಟ ಕೊಟ್ಟೋದಿ, ನಾನು ಗದ್ದಲ್ಲಾಗ ನೋಡಕ್ಕೆ ಹೋಗಲಿಲ್ಲ. ಇವತ್ತು ಒಂದು ಒಳ್ಳೆ ಸಂಬಂಧ ಬಂದತಿ. ಏನು ಹುಡುಗ ಮತ್ತು ಅವ್ವ ಅಪ್ಪ ಅಷ್ಟೇ, ಒದ್ದ ಮಗ, ಚಲೋ ಅದಾರ. ಅವ್ರದ್ದು ಸಂಬಂಧ ಬಂದಾಗ ನಾ ಏನಂದೆ, ಹಂಗಾರೆ ನಮ್ಮ ಕಡೆ ಹಿಂಗೆ ಹುಡುಗಿ ಐತಿ, ಭಾರಿ ಬೆಸ್ಟ್ ಐತಿ, ಚಲೋ ಐತಿ, ಹಿಂಗೆ ಮದುವೆ ಮಾಡ್ಬೋದು, ಅವ್ರು ಕೊಟ್ಟೋಗ್ಯಾರ್ರಿ, ಮತ್ತು ನಿಮ್ಮ ಕಳಿಸಂದ್ರೆ ಕಳಿಸ್ತೇನೆ ಅಂತ ಕಳಿಸಿದ್ನಿ. ಆ ಹುಡುಗಂದು ಕಳಿಸಿದ್ರು. ಅವ್ರೇನಂದ್ರು, ಅದ್ರ ಫೋಟೋ ಕಳಿಸಿದ್ದೆ. ಅವ್ರೇನಂದ್ರು, ಹಂಗಾರೆ 2 ಜಾತಕ ನೋಡ್ರಿ, ಚಲೋ ಹೊಂತತಿ ಅನ್ನೋದಾದ್ರೆ ಮತ್ತೆ ಬೇಕಾರೆ ಮುಂದುವರ್ಯಾಕೆ ಬರ್ತತಿ ಅಂತಂದ್ರು. ಅಂದ್ಬಿಟ್ಲೆ ಆಯ್ತು ಹಂಗಾರ ಅಂತ ನೋಡಾತೀನಿ. ಅವಾಗ ಗೊತ್ತಕತಿ ನಿನ್ನ ಮಗಳು ಇದ್ರಾಗ ಕುಜುದೋಷ ಐತಿ. ಅಷ್ಟೇ ಅಲ್ಲ, ಮಂಗಳ ದೋಷನೂ ಐತಿ. ಅಯ್ಯೋ ಗುರುಗಳ, ಇದೇನು ಹಿಂಗೆ ಅಂದ್ಬಿಟ್ರಿ? ಅಲ್ಲ, ನನ್ನ ಮಗಳಿಗೆ ಮಂಗಳ ದೋಷ ಕುಜ ದೋಷ, ಈಗ ಅದಕ್ಕೆ ಪರಿಹಾರ ಏನೈತ್ರಿ? ಅಲ್ಲ, ಇವೆರಡೂ ಹಾಕಿದ್ರಾಗ ಅದು ಹೆಂಗೆ ಇರಕ್ಕೆ ಸಾಧ್ಯ ರೀ? ನಾವು ಹುಟ್ಟತ್ಲೇ ಜಾತಕ ಬರೆಸ್ತಾ ಇದು ಯಾವುದು ಹೇಳೇ ಇಲ್ಲಲ್ಲ ನಮ್ಗೆ ಅವರು. ಇದು ಹೆಂಗೆ ಇರಕ್ಕೆ ಸಾಧ್ಯ ಅಂತ ನೋಡ್ವಾ, ಹುಟ್ಟತ್ಲೆ ಅದು ಎಲ್ಲಿ ಬರ್ಸಿರೋ ಯಾರನ್ನ ಕೇಳಿರೋ ನಮಗೆ ಗೊತ್ತಿಲ್ಲ. ಈಗ ನಾ ಮಾತ್ರ ನೋಡಿದ್ರೊಳಗೆ ಐತಿ ಕುಜದೋಷ ಮಂಗಳ ದೋಷ ಇರೋದ್ರಿಂದ ಆಕಿ ಫಸ್ಟ್ ಹುಟ್ಟಿದಾಗ ಆಕಿಗೆ ಋತುಮತಿ ಆಗಾಕು ತೊಂದರೆ. ಹೌದಾ, ದೌಡ ಆಗಲಿಲ್ಲ, ಭಾಳ ಸಂಕಷ್ಟಗಳು ಎದುರಾಗಿ ಕಷ್ಟ ಕಾರ್ಪಣ್ಯಗಳು ಇದಾಗಿ ಕೆಲವು ಪೂಜೆಗಳನ್ನ ಮಾಡಿಸಿ ದೇವ್ರ ದಿಂಡ್ರ ಹರಕಿ ಹೊತ್ತು ಆಮ್ಯಾಗ ವಯಸ್ಸಲ್ಲದ ವಯಸ್ಸಿನಾಗ ಬರಬ್ಬರಿ 18 ವರ್ಷದ ಮೇಲೆ ಒಂದು 17-18 ವರ್ಷಕ್ಕೆ ಆಕಿ ಋತುಮತಿ ಆದ್ಲ. ಹೌದಲ್ಲ? ಹೌದ್ರಿ, ಭಾಳ ವಯಸ್ಸಾಗಿ ಆತು ಬಿಡ್ರಿ. 12 ನನ್ನ ಹೊತ್ತಿದ್ರೆ ಒಂದು 12 ವರ್ಷಕ್ಕೆ ಆಗ್ಬೇಕಿತ್ತಕ್ಕೆ. 12 ವರ್ಷಕ್ಕೆ ಆದವ್ರು ನಮ್ಮ ಕಡೆ ಎಲ್ಲ. ಆಮೇಲೆ ಈಗ ಹೆಚ್ಚಾಗಿ ಹೆಣ್ಮಕ್ಳು ಅಷ್ಟು ವಯಸ್ಸಿಗೆ ಆಗ್ಬಿಡ್ತಾರೆ. ಇದು 19, 18 ವಯಸ್ಸಿಗೆ ಆದ್ಲು. ಆದ್ರೆ ಹಿಂಗೆ ದೋಷ ಐತಿ ಅಂತ ನಮ್ಗೆ ಗೊತ್ತಿಲ್ಲ ಬಿಡ್ರಿ. ನೀನು ಎಲ್ಲಿ ತೋರಿಸಿಲ್ಲ ಜಾತಕವನ್ನ. ಅದಕ್ಕೆ ಸ್ಪಷ್ಟವಾಗಿ ಒಂದು ಒಳ್ಳೆ ಯಾವ್ದಾರ ಒಂದು ಗುರೂಜಿ ಕಡೆ ನೀ ತೋರಿಸಿದ್ದೆ ಅಂದ್ರೆ ಚಲೋ, ಇದ್ರ ಕಡೆ ಚಲೋತ್ತಂಗೆ ಅವ್ರು ತಾಳೆ ಹಾಕಿ ನೋಡಿದ್ರೆ ಇದು ಅವಾಗ ಬಯಲಿಗೆ ಬರ್ತಿತ್ತು. ನೀವು ಮಾಡಿಸಿಲ್ಲ. ಆಮೇಲೆ ಹುಟ್ಟಿದ ತಕ್ಷಣ ನೀವು ಇದನ್ನ ಜಾತಕ ತೆಗಿಸಿ ಸಮಯ, ಸಂದರ್ಭ, ವಾರ, ತಿಂಗಳು, ದಿನಾಂಕ ಇವರು ಪ್ರತಿಯೊಂದನ್ನು ಎಲ್ಲ ತೆಗಿಸಿ ಕರೆಕ್ಟಾಗಿ ನೋಡಿದ್ರೆ ಅವತ್ತು ಗೊತ್ತಾಗ್ಬಿಟ್ಟಿರ್ತಿತ್ತು. ಹುಟ್ಟಿದ ತಕ್ಷಣ ಕೆಲವೊಂದು ಪರಿಹಾರಗಳು ಇರ್ತಾವೆ. ಕೆಲವೊಂದು ಮಂಗಳ ದೋಷ ಇದ್ದಂಥ ಒಂದು ಇದಕ್ಕೆ ಆಕಳ ದಾನ ಕೊಡುವಂಥದ್ದು, ಒಂದು ಕೆಲವು ಕೆಲವೊಂದು ಮದುವೆಗಳು ಇರ್ತಾವೆ. ಒಂದು 1ನೇ ಮದುವೆ 2ನೇ ಯೋಗ ಅಂತೂ ಇರ್ತೈತಿ. ಅವು ಕೆಲವೊಂದು ಇರ್ತಾವಮ್ಮ, ಅವೆಲ್ಲ ಹೇಳಕತ್ರ ಭಾಳಕ್ಕವು, ಅವನ್ನೆಲ್ಲ ಮಾಡೋದಿರ್ತೈತಿ. ಆಮೇಲೆ ಹುಟ್ಟಿದ ತಂದಿ ಮಕ ನೋಡಬಾರ್ದಂತ ಇರ್ತೈತಿ. ಆಮೇಲೆ ಕೆಲವೊಂದು ಎಣ್ಣೆ ಒಳಗೆ ಮಕ ತೋರಿಸ್ಬೇಕಂತ ಇರ್ತೈತಿ. ಒಂದು ಹೋಮ ಅಂತ ಇರ್ತೈತಿ, ಆಕಳ ದಾನ ಕೊಡೋದಿರ್ತೈತಿ. ಇಲ್ಲ ಒಬ್ರು ಬೆಳ್ಳಿದ ಆಕಳ ಕೊಡೋದಿರ್ತೈತಿ. ಈ ಥರ ನಿಜವಾದ ಜೀವಂತ ಆಕಳ ಕೊಡೋದಿರ್ತೈತಿ. ಕೆಲವೊಂದು ಇರ್ತಾವೆ. ಈಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಕೆಲವರು. ಅವ್ರಿಗೆ ಏನು ಮಾಡ್ಬಿಡ್ತಾರೆ, ಹುಟ್ಟಿದ ತಕ್ಷಣನೇ ಪೂಜೆ ಮಾಡಿಸಿ ತೊಟ್ಲ ತೊಗೊಂಡು ಏನು ಗಂಡನ ಮನೆಗೆ ಬರ್ತಾರಲ್ಲ, ಬಂದ ತಕ್ಷಣನೇ ಪೂಜೆ ಮಾಡಿಸಿ ಅವಾಗೆ ಆಕಳ ದಾನ ಕೊಟ್ಟು ಎಣ್ಣೆ ಒಳಗೆ ತಂದಿ ಮಕ್ಕ ತೋರಿಸ್ಬಿಡ್ತಾರೆ. ಯಾಕಂದ್ರೆ ಅಪ್ಪನ ಮೇಲೆ ಬಂದಿರ್ತೈತಿ, ತಾಯಿ ಮೇಲೆ ಬಂದಿರ್ತೈತಿ, ಸ್ವಾದರತ್ತಿ, ಅಮ್ಮ, ಅಜ್ಜ ಇವ್ರ ಮೇಲೆಲ್ಲ ಬಂದ್ಬಿಟ್ಟಿರ್ತೈತಿ ಮೂಲ ನಕ್ಷತ್ರ ಅಂದ್ರೆ. ಹಿಂಗಿದ್ದಾಗ ಅವು ದೋಷಗಳನ್ನು ಅವಾಗಿಂದ ಅವಾಗೆ ನಿವಾರಣೆ ಮಾಡಬೇಕು. ಅದ್ರಾಗ ನಿಮ್ಮ ಮಗಳು ಹುಟ್ಟಿರೋಂಥ ವಾರ ಸೋಮವಾರ. ಹೌದಲ್ಲ? ಹೌದ್ರಿ ಗುರುಜಿ, ಹೌದ್ರಿ. ಸೋಮವಾರ ಬೆಳಗ್ಗೆ ಒಂದು 11-11:30 ಎಷ್ಟೊತ್ತಿಗೆ ನನಗೆ ಹೆರಿಗೆನೂ ಕಂಡಿದ್ದು, ಅವಾಗ ಹುಟ್ಟಾಳ ನೋಡ್ರಿ. ನಾವೊಂದು ಮಾತು ಹೇಳ್ತೀನಿ ಅಂತ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ. ಸೋಮವಾರ ಹೆಣ್ಣು ಮಕ್ಕಳು ಹುಟ್ಟಬಾರ್ದು. ಗಂಡು ಮಕ್ಕಳು ಹುಟ್ಟಬಹುದು, ಏನೂ ತೊಂದರೆ ಇಲ್ಲ. ಆದರೆ ಸೋಮವಾರ ದಿನ ಹೆಣ್ಣು ಮಕ್ಕಳು ಹುಟ್ಟಬಾರ್ದು.
ಶುಕ್ರವಾರ ಮಂಗಳವಾರ ಬೇರೆ ಯಾವ ದಿನಗಳಾದರೂ ನಡೀತೈತಿ, ಸೋಮವಾರ ಹುಟ್ಟಬಾರ್ದು. ಸೋಮವಾರ ಯಾಕೆ ಹುಟ್ಟಬಾರ್ದು ಅಂದರೆ, ಸೋಮವಾರ ಹೆಣ್ಮಕ್ಳು ಹುಟ್ಟಿದ್ರೆ ಅವರಿಗೆ ಸ್ವಲ್ಪ ಜೀವನದಲ್ಲಿ ಕಷ್ಟಗಳಿರ್ತಾವೆ. ಅವ್ರಿಗೆ ವೈವಾಹಿಕ ಜೀವನದಾಗೂ ಕಷ್ಟ ಇರ್ತೈತಿ. ಕೆಲವೊಂದು ಇದ್ರೊಳಗೂ ಅವ್ರಿಗೆ ಆದಷ್ಟು ಸ್ವಲ್ಪ ಈ ಅಡೆತಡೆಗಳು, ಅಡ್ಡಿ ಆತಂಕಗಳು, ಚಾಲೆಂಜಸ್ ಜೀವನದಾಗ ಜಾಸ್ತಿ ಇರ್ತೈತಿ. ಈ ಭಾಳ ಫೇಸ್ ಮಾಡ್ಬೇಕಾಕತಿ. ಜೀವನ ಸರಾಗವಾಗಿ ಹೋಗುದಿಲ್ಲ. ಹಿಂಗೆಲ್ಲ ಇದ್ದಾಗ ಅವ್ನು ಅವಾಗಿಂದವಾಗೆ ಬಗೆಹರಿಸ್ಬೇಕು. ಈಗ ನೀವು ಭಾಳ ಬಲ್ತು ಬಿಟ್ಟೈತಿ. ಈಗ ಅದನ್ನು ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ. ಅದು ಗೊತ್ತಾಯ್ತು ನನಗೆ. ಗೊತ್ತಾದ್ಮೇಲೆ ನಾನು ಹುಡುಗಿಗೆ ಏನು ಹೇಳಕ್ಕೆ ಹೋಗಲಿಲ್ಲ. ಆಯ್ತು ತಡ್ರಿ, ಒಂದು ಸ್ವಲ್ಪ ನಂಗೊಂದು 2-3 ದಿನ ಅವಕಾಶ ಕೊಡ್ರಿ, ನಾನು ಆಮೇಲೆ ವಿಚಾರಿಸಿ ಹೇಳ್ತೀನಿ ಅಂದೆ. ಅವರಿಗೆ ನಾನು ಹುಡುಗಂದು ಹುಡುಗಿದು ಜಾತಕ ನೋಡಿದ್ರು ಸಮಾಧಾನ ಇಲ್ಲಂತೆ. ನೀವು ಜಾತಕ ಕಳಿಸ್ರಿ ಗುರುಜಿ, ಫೋಟೋ ಅಷ್ಟ ಕಳಿಸಿರಿ, ಆ ಜಾತಕನ ನನ್ನ ಮಗನ ಜಾತಕನ ನಾ ಇಲ್ಲಿ ನನಗೆ ಗೊತ್ತಿರೋಂಥ ಗುರುಜಿ ಕಡೆ ನಾನು ವಿಚಾರಿಸ್ತೀನಿ, ಆಮೇಲೆ ನಾನು ಅದನ್ನು ಮದ್ವೆ ಮಾಡೋದ ಬಿಡೋದ ಅಂತ ವಿಚಾರಿಸೋಣ, ಮುಂದುವರಿಯೋಣ ಅಂತ ಅದಾರ ಅವರು. ಅಲ್ಲ, ಈ ಸಂಬಂಧ ಭಾಳ ಒಳ್ಳೇದೈತಿ. ಅದು ಅದು ತಪ್ಪಿದ್ರು ಇನ್ನೊಂದು ನೋಡಕ್ ಬರ್ತೈತಿ. ಆದ್ರೆ ಈ ದೋಷ ಮೊದಲು ನಿವಾರಣೆ ಆಗ್ಬೇಕಲ್ಲಮ್ಮ. ಹೌದು ಬಿಡ್ರಿ ಗುರುಜಿ. ಮಂಗಳ ದೋಷ ಇದ್ದಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರ್ತೈತಿ ವೈವಾಹಿಕ ಜೀವನದಾಗ. ಹೌದಾ ಗುರುಜಿ, ನೀವ ಹೇಳ್ಬೇಕು ಇದಕ್ಕೆ ಏನು ಪರಿಹಾರ ಮಾಡ್ಬೇಕಂತ ನೀವ ಹೇಳ್ಬೇಕು. ಇಲ್ಲ ಅಂದ್ರೆ ನಮಗೆ ಬಹಳ ತ್ರಾಸ ಆಕೈತಿ ಬಿಡ್ರಿ. ನೀವೇನು ಹೇಳಿದ್ರು ನಾವು ಮಾಡಿಸ್ತೀವ್ರಿ. ಯಾವ ಪೂಜೆ ಪುನಸ್ಕಾರ ಏನೈತಿ ಹೇಳ್ರಿ ಗುರುಜಿ, ನಾವು ಮಾಡ್ತೇವಂತ. ಎತ್ತಾಗ ನನ್ನ ಮಗಳೊಂದು ಆರಾಮಾಗಿದ್ರೆ ಗಂಡನ ಮನೆಗೆ ಅಷ್ಟೇ ಸಾಕು. ಆಯ್ತಮ್ಮ, ನಾನು ಪಂಚಾಂಗಗಳನ್ನು ತಿರುವು ಹಾಕಿ ಸ್ವಲ್ಪ ನಾನು ಅದ್ರ ಬಗ್ಗೆ ವಿಚಾರಿಸಿ ನಾನು ನಿನಗೆ ನಾಳೆ ಮಂಗಳವಾರ, ನಾಳೆ ಬುಧವಾರ 10 ಗಂಟೆ ಅಷ್ಟೊತ್ತಿಗೆ ನೀನು ಗುಡಿ ಕಡೆ ಬಾರಮ್ಮ. ನಾನು ನಿಂಗೆ ಏನು ಪೂಜೆ ಮಾಡಿಸ್ಬೇಕು, ಏನು ಇದಕ್ಕೆ ಪರಿಹಾರ ಅಂತೇಳಿ ನಾನು ನಿನ್ನ ಕರೆಕ್ಟಾಗಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳ್ತೇನಂತ. ನಾ ಬರ್ತೇನೀಗ. ತಡಿ ಒಂಚೂರು ಏನಾರು ತಿಂದು ಹೋಗುವಂತ್ರಿ, ಹಂಗೆ ಹೋಗ್ಬೇಡ್ರಿ. ಚೇ 9 ದಿನ ನವರಾತ್ರಿ ನಾನು ಒಪ್ಪತ್ತಷ್ಟೇ ಊಟ ಮಾಡೋದು. 9 ದಿನ ತಾಯಿ ದುರ್ಗಾದೇವಿಗೆ ನಾನು ಉಪವಾಸ ಇರ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೂ ಮುಟ್ಟಲ್ಲ, ರಾತ್ರಿ ಇಷ್ಟೇ ಒಂದು ಊಟ. ನಾ ಬರ್ತೀನಮ್ಮ. ಎಲ್ಲ ಶಿವಲಿಂಗ ಇದೆ ಪಾಪ. ನನ್ನ ಮಗಳಿಗೆ ಒಂದು ಯಾವಾಗ ನೋಡಿದ್ರೆ ಏನಾರ ಒಂದು ತೊಂದರೆ ಇರ್ತೈತಲ್ಲ ಪಾಪ ನನ್ನ ಮಗಳಿಗೆ. ಅವಾಗ ದೊಡ್ಡಕ್ಕಾಗ್ಲಿಲ್ಲ ಅಂತ ಅಷ್ಟೆಲ್ಲ ಒದ್ದಾಡ್ತು, ಅಷ್ಟೆಲ್ಲ ಮಾಡಿಸ್ತು. ಆದ್ಮೇಲೆ ದೊಡ್ಡಕ್ಕಾದ್ಲು ಬಿಡ, ಓದಿದ್ಲು, ಒಂದು ನೌಕರಿ ತಗೊಂಡ್ಲು ಅಂತ ಸಮಾಧಾನ ಪಟ್ಕೊಂಡು ಮದ್ವೆ ಹುಡುಕಾಡಕತ್ರ ಈಗ ಇಂಥದ್ದು. ಮನೆಗೆ ಯಾರಿಲ್ಲನ? ಜ್ಯೋತಿ ಮತ್ತು ಪವಿತ್ರ ಇಬ್ರು ಗುಡಿ ಕಡೆ ಹೋಗ್ಯಾರ. ಇನ್ನು ಮತ್ತೆ ಅಲ್ಲಿ ಕೊನೆಗೆ ಮಕ್ಕೊಂಡಾಳ. ಮಾವರು ಅಲ್ಲೇ ಅದಾರ, ಗಿಡದ ಕಡೆ, ಹುಂಚಿ ಗಿಡದ ಕಡೆ. ಇವ್ರೆ ಗುಡಿ ಬಾಗ್ಲ ಅಲ್ಲಿ ಎಲ್ಲಿ ಹೋಗ್ಯಾರ ಯಾರಿಗೆ ಗೊತ್ತಪ್ಪ. ನಾನು ಹೋಗ್ಬೇಕಿ ನೋಡಿ ಕುಂತಕೆಂದ್ರ. ಆಯ್ತು, ಏನು ಮಾಡೋಕ್ಕಾಗಲ್ಲ ಅಕ್ಕ, ಎಲ್ಲದಕ್ಕೊಂದು ಪರಿಹಾರ ಅಂತ ಇದ್ದೇ ಇರ್ತೈತಿ. ನಾ ಹೇಳೋದಾದ್ರೆ ಇದಕ್ಕೆ ಏನು ಪರಿಹಾರ ಐತೆ ಅಂತ ಅವ್ರು ಹೇಳ್ತೀನಿ ಅಂದಾರಲ್ಲ. ಸ್ವಲ್ಪ ಕಷ್ಟನ ಸುಖನ ಸಾಲನ ಸೋಲನ ಏನೋ ಒಂದು ಮಾಡಿಸಿ ಪೂಜೆ ಮಾಡಿಸಿ ಬಗೆಹರಿಸ್ಬಿಟ್ರಾತ. ಏನಂತೆ? ಆಯ್ತಪ್ಪ, ರೊಕ್ಕ ಹೋಗುವಂತಕ್ಕ ಜೀವನ ಚಲೋ ಇದ್ರಷ್ಟೇ ಸಾಕು.